ಸಾರಿ. ಹೌದೌದು, ಅದು ನಾನೇ ಕಾಲ್ ಮಾಡಬೇಕು ಅನ್ಕೊಂಡೆ, ಅಷ್ಟು ನೀನೇ ಮಾಡಿದ್ಯಾ. 5 ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ ಬಾಯ್. ಏನು ಅನ್ಬಾರ್ದಂತೆ ಅಂತ ಅವ್ರಿಗೆ ಹೊರಟೋದ್ರು. ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ರಂಜಿತ್ನ ಅಷ್ಟೊಂದು ಪ್ರೀತಿ ಮಾಡಿ ಅವ್ರ ಹಿಂದೆ ಓಡ್ ಬಂದೆ ನೀನು. ಆದರೆ ರಂಜಿತ್ಗೆ ನಿನ್ನ ಮೇಲಿರೋ ಪ್ರೀತಿ ಇಷ್ಟೇನಾ? ಆಂಟಿ ಪ್ಲೀಸ್, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಎಲ್ಲ ನಂದೇ ತಪ್ಪು. ನಾನು ಅವ್ರಿಗೆ ಕೋಪ ಬರೋ ಹಾಗೆ ಮಾತಾಡ್ಬಿಟ್ಟೆ. ನಾನು ಆ ರೀತಿ ಮಾತಾಡಲಿಲ್ಲ ಅಂದಿದ್ರೆ ಅವರು ನೆಮ್ಮದಿಯಾಗಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ತಿಂಡಿನ ಈಗ ಬಾಕ್ಸಿಗೆ ಹಾಕೊಂಡೋಗಿ ಅವ್ರಿಗೆ ಕೊಟ್ಟು ಬರ್ತೀಯಾ? ಥ್ಯಾಂಕ್ ಯು ಸೋ ಮಚ್ ಆಂಟಿ, ಎಂತ ಒಳ್ಳೆ ಐಡಿಯಾ ಕೊಟ್ರಿ. ನಾನು ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಅರ್ಪಿತಾ ಆಂಟಿ ಹೇಳಿರೋ ಥರ ಎಲ್ಲ ಏನೂ ಇರಲ್ಲ. ಅವಳೇನೋ ಅರ್ಜೆಂಟಾಗಿ ಫೋನ್ ಮಾಡಿದ್ದಾಳೆ ಅಂತ ಹೋಗಿದ್ದಾರೆ ಅಷ್ಟೆ. ರಂಜಿತ್ಗೆ ನಾನೇ ಇಂಪಾರ್ಟೆಂಟ್. ತಿಂಡಿ ತಿನ್ನೋದಕ್ಕೂ ಟೈಮ್ ಇಲ್ಲ ಅಂತ ಹೇಳಿ ಬಂದವರು ಇಲ್ಲಿ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ನನಗಿಂತ ನಿಮಗೆ ನಿರೋಷಣೆ ಮುಖ್ಯ ಆಗೋದಿಲ್ಲ ರಂಜಿತ್. ಯಾಕೆ ಹೀಗೆ ನಡ್ಕೊಳ್ತಿದ್ದೀರಾ? ಅದು ಇನ್ಸ್ಟಾಲ್ಮೆಂಟ್ ಡೇಟ್ ಹತ್ರ ಬಂತಲ್ವಾ, ಅದನ್ನ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ಫೋನಲ್ಲಿ ಹೇಗೆ ಕೇಳೋದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಮೀಟ್ ಮಾಡಕ್ ಹೇಳ್ದೆ. ನನಗೂ ಗೊತ್ತು. ಅದು ನಾನೇ ಕಾಲ್ ಮಾಡಬೇಕು ಅನ್ಕೊಂಡೆ, ಈ ಕೆಲಸದ ಬಿಸಿಲಿ ಮರ್ತೋಯ್ತು ಅಷ್ಟೇ. ಪರವಾಗಿಲ್ಲ, ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಿನ್ನು 1 ವೀಕ್ ಟೈಮ್ ಇದೆ. ಆದ್ರೆ ಕೊಟ್ಟೋರು ಕೇಳೋಕ್ ಮುಂಚೆ ಕಟ್ಬಿಟ್ರೆ ಒಳ್ಳೇದಲ್ವಾ? ಇಲ್ಲಾಂದ್ರೆ ಒಂದಿನ ಲೇಟ್ ಆಯ್ತು ಅಂದ್ರು ಇಂಟ್ರೆಸ್ಟು ಅದು ಇದು ಅಂತ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹೌದು, ನೀನು ಹೇಳ್ತಿರೋದು ಸರಿ. ಒಳ್ಳೆ ಟೈಮಲ್ಲಿ ಜ್ಞಾಪಿಸ್ತೆ ನೀನು. ನಿನ್ನ ಹೆಲ್ಪ್ನ ನಾನು ಸಾಯೋವರೆಗೂ ಮರೆಯಲ್ಲ. ಹೆಲ್ಪ್ ಅಂತ ಯಾಕೆ ಅನ್ಕೋತೀರಾ? ತಂಗಿ ಅಣ್ಣಂಗೆ ಮಾಡ್ತಿರೋ ಸಹಾಯ ಅಂತ ಅನ್ಕೊಳ್ಳಿ. ಇದೇನಿದು? ರಂಜಿತ್ಗೆ ಊಟ ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೀಗೆ ಹತ್ಕೊಂಡು ಬರ್ತಿದ್ದಾಳೆ. ಏನಾದರೂ ಎಡವಟ್ಟಾಗೋಗಿದ್ಯಾ? ಓ, ಮೋಸ್ಟ್ಲಿ ನಾನು ತೋಡಿರೋ ಕೆಡ್ಡಾಗೆ ಸಾಕ್ಷಿ ಬಿದ್ದಿದ್ದಾಳೆ ಅನ್ಸುತ್ತೆ. ಹಾಗೇನಾದರೂ ಆಗಿದ್ರೆ ಇನ್ನು ಮುಂದೆ ಸಾಕ್ಷಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಯಾಕೆ ಸಾಕ್ಷಿ ಅಳ್ತಿದ್ಯಾ? ಏನಾಯ್ತು ಸಾಕ್ಷಿ? ನೀನು ಹೀಗೆ ಅಳ್ತಿದ್ರೆ ನಾನು ಏನು ಅನ್ಕೋಬೇಕು? ರಂಜಿತ್ ಏನಾದರೂ ಆಫೀಸಲ್ಲಿ ಬೈದ್ರಾ? ಸಾಕ್ಷಿ ಪ್ಲೀಸ್ ಅಳ್ಬೇಡ. ನೀನು ಹೀಗತ್ರ ನಂಗೆ ತಡ್ಕೊಳಕ್ಕಾಗಲ್ಲ. ನಂಗೂ ಅಳು ಬಂದ್ಬಿಡುತ್ತೆ ಅಷ್ಟೇ. ಪ್ಲೀಸ್ ನನ್ನನ್ನೇನು ಕೇಳಬೇಡಿ ಆಂಟಿ. ನನ್ನ ಪಾಡಿಗೆ ನನ್ನನ್ನು ಇರೋದಕ್ಕೆ ಬಿಟ್ಬಿಡಿ. ಹಾಗಂದ್ರೆ ಹೇಗೆ ಸಾಕ್ಷಿ? ಇಷ್ಟೊಂದು ಹತ್ರ ಏನಾಗಬೇಕು? ತಲೆನೋವು ಬರುತ್ತೆ ಅಷ್ಟೇ. ಇರು, ನಾ ಕಾಫಿ ತರ್ತೀನಿ. ಪ್ಲೀಸ್, ಏನು ಬೇಡ ನನಗೆ. ಲೀವ್ ಮೀ ಅಲೋನ್.
ಓಕೆ ಸಾಕ್ಷಿ, ಇಟ್ಸ್ ಓಕೆ, ಯು ಟೇಕ್ ರೆಸ್ಟ್. ಹೇಳು ಅರ್ಪಿತಾ, ಯಾರು ಸಾವಿನ ಸುದ್ದಿ ಕಿವಿಗೆ ಹಾಕಬೇಕು ಅಂತಿದ್ಯಾ? ಸಾವಿನ ಸುದ್ದಿ ಅಂದರೆ ನಿಮಗೆ ಶಿವನಾಮ ಸ್ಮರಣೆ ಇದ್ದಂಗೆ ಅನ್ಸುತ್ತೆ ಅಲ್ವಾ? ನಾನೀಗ ಹೇಳೋಕೆ ಹೊರಟಿರೋದು ಸಾವಿನ ಅಂಚಿಗೆ ಸೇರ್ತಾ ಇರೋವಂಥ ಸಾಕ್ಷಿ ಅನ್ನೋ ಮೀನಿನ ಬಗ್ಗೆ ಹೇಳೋಕೆ. ಹೌದಾ? ಸಾಕ್ಷಿ ಈಗ ಸಾವಿನ ಮನೆ ಬಾಗಿಲು ತಡ್ತಾ ಇದ್ದಾಳ? ಹಾಂ, ಅವಳೀಗ ನಾನು ಹಾಕಿದ ಬಲೆಗೆ ಬೀಳ್ತಿದ್ದಾಳೆ. ಸಾಕ್ಷಿನ ರಂಜಿತ್ನ ಬೇರೆ ಮಾಡಬೇಕು ಅನ್ನೋ ನನ್ನ ಪ್ಲ್ಯಾನು ಸಕ್ಸಸ್ ಆಗ್ತಿದೆ. ಏನು ಪ್ಲಾನ್ ಮಾಡಿದೆ? ಸಿಂಪಲ್, ಒಡೆದಾಳೋ ನೀತಿನ ಯೂಸ್ ಮಾಡಿದ್ದೀನಿ. ಇಷ್ಟರಲ್ಲೇ ನಿಮ್ಮ ಮಗ ಸಾಕ್ಷಿನ ಬಿಟ್ಟು ನಿಮ್ಮ ಹತ್ರ ಓಡ್ ಬರ್ತಾನೆ. ಅವರಿಬ್ರು ಒಂದ್ಸಲ ದೂರ ಆದರೆ ಸಾಕು, ಆ ಸೂರ್ಯನ ಮನೇಲಿ ಬಿರುಗಾಳಿ ಏಳುತ್ತೆ. ಆ ಸೂರ್ಯ ಆದಿತ್ಯ ಆರ್ಯನ್ ವಿರೋಧ ಕಟ್ಕೊಂಡು ಸಾಕ್ಷಿ ಹಾಗೂ ರಂಜಿತ್ ಮದುವೆನ ಒಪ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಸಾಕ್ಷಿ ರಂಜಿತ್ ದೂರ ದೂರ ಆದರೆ ಸೂರ್ಯನ ಮನೇಲಿ ಎಲ್ಲರೂ ನಾಯಿಗಳ ಥರ ಕಚ್ಚಾಡ್ತಾರೆ. ಆಗ ನಾವು ಅನ್ಕೊಂಡ ಹಾಗೆ ಆ ಮನೇಲಿ ಎಲ್ಲರೂ ದೂರ ದೂರ ಆಗಿ ಹೋಗ್ತಾರೆ. ಧೂಮ್ ಮಚಾಲೆ. ಸಾರಿ, ಹೌದೌದು, ಅದು ನಾನೇ ಕಾಲ್ ಮಾಡಬೇಕು ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಮಾಡಿದ್ಯಾ. 5 ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ. ಹೇಳಿ ಡ್ಯಾಡ್. ಸಾಕ್ಷಿ, ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ನೀನು ರಂಜಿತ್ ಮಿಸ್ ಮಾಡದೆ ಬರಬೇಕು. ನೋಡೋಣ, ಸಾಧ್ಯ ಆದರೆ ಬರ್ತೀನಿ. ಯಾಕೆ ಸಾಕ್ಷಿ? ಯಾವಾಗಲೂ ಮನೆಗೆ ಬಾ ಅಂತ ಹೇಳಿದ್ರೆ ಖುಷಿಯಿಂದ ಬರ್ತಿದ್ದೆ. ಈಗ ನೋಡೋಣ ಅಂತ ಹೇಳ್ತಾ ಇದೆಯಲ್ಲ, ಏನಾಯ್ತು ಸಾಕ್ಷಿ? ಏನಾಯ್ತು ನನ್ನ ಹತ್ರ ಹೇಳು. ಏನಿಲ್ಲ ಡ್ಯಾಡ್, ಚೆನ್ನಾಗೇ ಇದ್ದೀನಿ. ನೀನು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ತೊಂದರೆಯಲ್ಲಿದೆಯಾ ಅಂತ. ಏನಾಯ್ತು ನನ್ನ ಹತ್ರ ಹೇಳು ಸಾಕ್ಷಿ. ಏನಿಲ್ಲ ಡ್ಯಾಡ್, ಮತ್ತೆ ಮತ್ತೆ ಯಾಕೆ ಹೇಳ್ತೀರಾ? ರಂಜಿತ್ಗೂ ನಿನಗೂ ಏನಾದರೂ ಮನಸ್ತಾಪ ಆಗಿದೆಯಾ? ರಂಜಿತ್ ನಿನಗೆ ಬೈದ್ನಾ? ಏನಾಯ್ತು ಮಗಳೇ? ಹಲೋ ಹಲೋ ಸಾಕ್ಷಿ. ಸಾಕ್ಷಿ, ಊಟ ಕೊಡ್ತೀಯಾ? ಊಟನೂ ಆಫೀಸಿಗೆ ತರಿಸ್ಕೊಂಡು ಮಾಡ್ಬೋದಾಗಿತ್ತಲ್ಲ. ನಿಮ್ಗೆಲ್ಲ ಹೆಂಡತಿ ಮನೆ ಎಲ್ಲ ಯಾಕೆ ಬೇಕು? ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು? ನಾನೇನ್ ಮಾತಾಡ್ದೆ? ಇರೋ ವಿಷಯ ಹೇಳ್ದೆ. ಸಾಕ್ಷಿ, ಆಫೀಸಲ್ಲಿ ಬಿಸ್ನೆಸ್ ಟೆನ್ಷನ್ಸು. ಆರಾಮಾಗಿ ಊಟ ಮಾಡೋಣ ಅಂತ ಮನೆಗೆ ಬಂದ್ರೆ ಇಲ್ಲೂ ನೆಮ್ಮದಿ ಹಾಳು ಮಾಡ್ಬೇಡ ನೀನು, ಪ್ಲೀಸ್. ನೆಮ್ಮದಿ ಹಾಳಾಗೋ ಹಾಗೆ ನಾನೇನ್ ಮಾತಾಡ್ತಾ ಇಲ್ವಲ್ಲ. ಇತ್ತೀಚೆಗೆ ನೀವು ಮನೆಯವ್ರಿಗಿಂತ ಹೊರಗ್ನವ್ರಿಗೆ ನಿಮ್ ಟೈಮು ಮರ್ಯಾದೆ ಎಲ್ಲ ಜಾಸ್ತಿ ಕೊಡ್ತಿದಾರಲ್ಲ, ಅದನ್ನ ಹೇಳ್ದೆ ಅಷ್ಟೆ. ಏನ್ ನಿನ್ ಮಾತಿನ ಅರ್ಥ? ಬೆಳಗ್ಗೆ ನಿಮ್ಗೋಸ್ಕರ ಅಂತ ತಿಂಡಿ ಮಾಡಿದ್ರೆ ಹಿಂದೆ ಹೋದ್ರಲ್ಲ, ಬೇಜಾರಾಗಲ್ವಾ ನನ್ಗೆ? ಓಹೋ, ಅದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡಿರೋದು ನೀನು? ಸಾಕ್ಷಿ, ಈಗ ತಾನೇ ನನ್ನ ಬಿಸ್ನೆಸ್ಸು ಚೆನ್ನಾಗಿರ್ತಿದೆ. ತುಂಬ ಸ್ಕೂಲ್ಗಳಿಂದ ನಂಗೆ ಆಫರ್ಸ್ ಬರ್ತಿದೆ. ಇಂಥ ಟೈಮಲ್ಲಿ ಊಟ ತಿಂಡಿ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಮುಂದುವರಿಯೋದು ಹೇಗೆ ಹೇಳು? ನೀವೇನ್ ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. 3 ಹೊತ್ತು ಬಿಸ್ನೆಸ್ ಬಿಸ್ನೆಸ್ ಅಂತ ಇದ್ರೆ
ಮನೆಯಲ್ಲಿ ನಾವು ಇದೀತಾನೆ, ನಮ್ಮ ಬಗ್ಗೆನೂ ನಿಮಗೆ ಯೋಚನೆ ಬೇಕಲ್ವಾ? ನೀವೇ ನನ್ನ ಜೊತೆ ಪೂರ್ತಿ ದಿನ ಇರಿ ಅಂತ ಹೇಳ್ತಾ ಇದ್ದೀನ? ಅಟ್ಲೀಸ್ಟ್ ನಾನ್ ಮಾಡಿರೋ ತಿಂಡಿನೂ ತಿಂದೆ ಹೋಗ್ತಿರಲ್ಲ ಕಂಡ್ಕೊಂಡವ್ರು ಫೋನ್ ಮಾಡಿದ ತಕ್ಷಣ. ಸಾಕ್ಷಿ, ನಾನೇನು ತಿಂಗಳು ಸಂಬಳ ಕೆಲಸ ಮಾಡ್ತಿದ್ದೀನ? ನಾನು ಮಾಡ್ತಿರೋದು ಬಿಸ್ನೆಸ್ಸು. ಯಾರು ಎಷ್ಟೊತ್ತಿಗೆ ಫೋನ್ ಮಾಡಿ ಆರ್ಡರ್ಸ್ ಕೊಡ್ತೀನಿ ಅಂದ್ರು ನಾನು ಹೋಗ್ತಿರ್ಬೇಕು ಅಲ್ವಾ? ರಂಜಿತ್, ಸಾಕ್ಷಿ ಹೇಳ್ತಿರೋದು ಅದನ್ನಲ್ಲ. ನೀವು ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು ಅಂತ ಸಾಕ್ಷಿ ಕೊಟ್ಟು ತಿಂಡಿನೂ ತಿಂದೆ ಹೊರಟೋದ್ರಲ್ಲ, ಅದ್ರ ಬಗ್ಗೆ ಅವಳು ಕೇಳ್ತಿರೋದು ಅಲ್ವಾ ಸಾಕ್ಷಿ? ನೀನು ಅದ್ರ ಬಗ್ಗೆ ಕೇಳಿದ್ಯಾ? ಮೊದಲು ನಾನು ಕೇಳೋದಕ್ಕಿಂತ ಮುಂಚೆನೆ ಎಲ್ಲ ಹೇಳ್ತಾ ಇದ್ರಿ, ಈಗ ಎಲ್ಲದನ್ನು ನಾನೇ ಕೇಳಬೇಕು. ಇನ್ಮೇಲೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕಾಲ್ ಮಾಡಿ ಕರಿತಾ ಇರ್ತಾರಲ್ಲ, ಅವ್ರ ಹತ್ರನೇ ಪರ್ಮಿಷನ್ ತಗೊಂಡ್ಬಿಡ್ತೀನಿ. ಅವ್ರ ತಿಂಡಿ ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸಾಕ್ಷಿ, ನಿನಗೆ ನನ್ನ ಮೇಲೆ ಅನುಮಾನನಾ? ಅಯ್ಯಯ್ಯಯ್ಯೋ, ನಿಮ್ಮೇಲೆ ಅನುಮಾನ ಪಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಬೇಡ ಸಾಕ್ಷಿ, ನೀನು ಯಾರ ಮೇಲೆ ಅಪದ ಹೊರಿಸ್ತಿದ್ಯಾ ಅಂತ ಗೊತ್ತಾ ನಿನಗೆ? ಮಾತಾಡೋದಕ್ಕೂ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಓಹೋ, ನಾನು ನಿರೋಷ ಬಗ್ಗೆ ಮಾತಾಡ್ಬಾರ್ದಾ? ಆಯ್ತು ಬಿಡಿ, ನೀವಿಬ್ರು ನಿಮ್ಗಿಷ್ಟ ಬಂದ ಹಾಗಿರಿ. ರಂಜಿತ್ ಪ್ಲೀಸ್. ಏನ್ ಸಾಕ್ಷಿ ನೀನು ಹಾಗೆ ಮಾತಾಡ್ತೀರ? ಮಾತು ಬೆಳೆಸ್ತಾರ? ರಂಜಿತ್ ಎಷ್ಟು ಒಳ್ಳೆ ಹುಡುಗ, ಅವ್ರನ್ನ ಯಾರಾದ್ರೂ ಅನುಮಾನ ಪಡ್ತಾರೇನೆ? ಸಂಸಾರ ಅಂದ್ರೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಈ ತರ. ರಂಜಿತ್ ಪ್ಲೀಸ್, ನೀವಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಇದ್ಬಿಡಿ. ಮಗುನು ಚಿವುಟಿ ತೊಟ್ಟು ತಗೋ ಕೆಲಸ ಮಾಡಬೇಡಿ. ಗಂಡ ಹೆಂಡತಿ ಮಧ್ಯ ಬಂದ್ರೆ ಯಾಕೆ ಬರಬಾರ್ದು? ಈ ಮನೆಯಲ್ಲಿ ನನಗೆ ಅಂತ ಇರೋದು ಅವರೊಬ್ರೆ. ಅದಕ್ಕೋಸ್ಕರ ಯಾರು ಇಲ್ಲ ಅಂತ ಆ ಧೈರ್ಯದ ಮೇಲೆ ನನ್ನ ಮೇಲೆ ಹಠ ಸಾಧಿಸ್ತಾ ಇದ್ದೀರಾ? ಅದೆಷ್ಟು ದಿನ ಹೀಗೆ ನಡ್ಕೊಳ್ತಿರೋ ನಡ್ಕೊಳ್ಳಿ, ನಾನು ನೋಡ್ತೀನಿ. ನಿಮಗೆ ಊಟ ಮಾಡೋಣ ಅಂತ ಮನೆಗೆ ಬಂದ್ರೆ ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಆದಿ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನಾಯ್ತು? ಇನ್ನೇನೇ ಮಾಡ್ಲಿ, ನಮ್ಮ ಅಜ್ಜಿ ನೋಡಿದ್ರೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗೋವರೆಗೂ ನಮ್ಮಿಬ್ರು ಮದುವೆ ಮಾಡಲ್ವಂತೆ. ಟೆನ್ಷನ್ ಆಗದೆ ಇರುತ್ತಾ? ನಿಮ್ಮ ಮನೇಲಿ ನನ್ನ ತಂದೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿನಗೆ ನನ್ನ ತಂದೆ ಯಾರು ಅಂತ ಗೊತ್ತಿದ್ರು ಅದನ್ನ ಹೇಳೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ಯಾ. ಆದ್ರೆ ನಾನು ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಿದ್ರು ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಏನಿನ್ ಮಾತಿ ಅರ್ಥ? ಆ ಚಿದಂಬರಮೇ ನಿನ್ ತಂದೆ ಅಂತ ಊರು ತುಂಬ ಹೇಳ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ಯಾ? ಹೋಗು, ಹೋಗಿ ಹೇಳೋಗು, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ನಿನ್ನಿಂದ ದೂರ ಇರ್ತೀನಿ ಅಷ್ಟೇ. ನಾನು ಹೇಳಿದ ಆಗಲ್ಲ ಅತಿ. ನೀನು ನಿಮ್ಮ ಮನೆಯವ್ರಿಗೆ ಚಿದಂಬರಮ್ಮೆ ನನ್ನ ತಂದೆ ಅಂತ ಹೇಳಿ ಅಕಸ್ಮಾತ್ ಅವ್ರು ಯಾರು ನಮ್ಮ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ನನ್ನ ಸ್ಥಿತಿ ಏನು ಅನ್ನೋ ಆತಂಕ ಕಣೋ ನನಗೆ. ನೋಡು ನಿರೋಷ, ನಮ್ಮ ಮನೇಲಿ ಈ ಮದುವೆಗೆ ಒಪ್ಪಿದ್ರು ಸರಿ, ಒಪ್ಪದೆ ಇದ್ರು ಸರಿ, ನಾನು ನಿನ್ನೇ ಕಡೆ ಮದುವೆ ಆಗೋದು. ಆದರೆ ಒಂದು ವಿಷಯ, ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಚಿದಂಬರಂ ನಿಮ್ ತಂದೆ ಅನ್ನೋ ವಿಷಯ ನಮ್ಮ ಮನೆಯವ್ರಿಗೆ ಹೇಳ್ಬೇಡ. ನನಗೆ ಕ್ಷಮಿಸ್ಬಿಡು ಆದಿತ್ಯ. ನಾನೀಗಾಗಲೇ ನಿಮ್ಮ ಮನೆಯವ್ರಿಗೆ ವಿಷಯ ಹೇಳಿದ್ದೀನಿ. ಏನು ಮಾಡಲಿ, ನನಗೆ ಸತ್ಯ ಮುಚ್ಚಿಟ್ಟು ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿನಗೆ ವಿಚಾರ ತಿಳಿಸ್ದೆ ಅವ್ರಿಗೆ ಹೇಳಿಬಿಟ್ಟೆ. ಈಗ ಅದೇ ವಿಷಯ ಇಟ್ಕೊಂಡೆ ನಿನಗೆ ಅವರು ನನ್ನ ತಂದೆ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಹೇಯ್, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದು ಅರ್ಥ ಆಯ್ತಾ? ಹಾಂ, ಅರ್ಥ ಆಯಿತು. ನೀನಾಗಿ ನೀನು ಹೇಳು ಅನ್ನೋವರೆಗೂ ನನ್ನ ವಿಷಯನ ಯಾರಿಗೂ ಹೇಳಲ್ಲ. ಅಜ್ಜಿ ಕೇಳಿದ್ರೆ ಏನು ಹೇಳ್ಬೇಕು ಅನ್ಕೊಂಡಿದ್ಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಹೇಗಾದರೂ ಮಾಡಿ ನಿನ್ನ ತಂದೆ ಯಾರು ಅಂತ ನನ್ನಿಂದ ಬಾಯ್ ಬಿಡಿಸೋದಕ್ಕೆ ನಾಳೆ ಪೂಜೆ ಇಟ್ಕೊಂಡಿದ್ದಾರೆ. ಅದಿ, ನಾನೊಂದು ಮಾತು ಕೇಳಲ್ಲ? ಕೇಳೆ. ಚಿದಂಬರಮೇ ನನ್ನ ತಂದೆ ಅಂತ ಹೇಳೋದಕ್ಕೆ ಏನು ಪ್ರಾಬ್ಲಮ್ಮು? ಆ ಲೋಫರ್ ಚಿದಂಬರಮೇ ನಿನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಚಿದಂಬರಮೇ ನಿಮ್ಮ ತಂದೆ ಅಂತ ನನಗೆ ನಮ್ಮ ಮನೆಯವರಿಗೆ ಒಪ್ಪಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ನಾಳೆ ಪೂಜೆಗೆ ಬರಬೇಡ. ಆ ರೀತಿ ಯಾವ ಆಲೋಚನೆಗಳು ಇಲ್ಲದೆ ಇದ್ದರೆ ನಾಳೆ ಪೂಜೆಗೆ ಬಾ. ಸಾರಿ ಸಾಕ್ಷಿ, ಮಧ್ಯಾಹ್ನ ನಾನು ಮಾತಾಡಿದ್ದು ತಪ್ಪು. ನೀನು ಈ ಮನೆಯಲ್ಲಿ ಯಾವಾಗಲೂ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು, ಅದೇ ನನ್ನ ಆಸೆ ಸಾಕ್ಷಿ. ಏನಾದರೂ ಮಾತಾಡು ಪ್ಲೀಸ್. ನೀನು ಈಗ ಸೈಲೆಂಟಾಗಿದ್ದು ನನ್ನ ಗಿಲ್ಟ್ನ ಇನ್ನಷ್ಟು ಜಾಸ್ತಿ ಮಾಡಬೇಡ. ಸರಿ, ನಿನ್ನ ಕೋಪ ಎಲ್ಲ ಕಡಿಮೆ ಆದಮೇಲೆ ಮಾತಾಡುವಂತೆ, ಸರಿನಾ? ಈಗ ನನಗೆ ಹೊಟ್ಟೆ ತುಂಬ ಹಶು ಆಗ್ತಿದೆ, ಊಟಕ್ಕೆ ಹಾಕ್ತೀಯಾ ಪ್ಲೀಸ್? ರಂಜಿತ್, ನೀನು ಎಷ್ಟೇ ಸಮಾಧಾನ ಮಾಡಿದ್ರೂ ಸಾಕ್ಷಿ ಕಿವಿಗೆ ನಿನ್ನ ಮಾತು ಕೇಳಿಸಲ್ಲ. ಈಗ ಅವಳು ಕಿವಿ ಕೇಳಿಸೋದು ಏನೇ ಇದ್ರೂ ನನ್ನ ಮಾತುಗಳು ಮಾತ್ರ. ನೋಡ್ತಿರು, ನಿನ್ನ ಸಂಸಾರನ ಹೇಗೆ ನಿನ್ನ ಕಣ್ಣು ಮುದ್ದೆನೆ ನುಚ್ಚು ನೂರು ಮಾಡ್ತೀನಿ ಅಂತ. ನೀನು ಹೀಗೆ ಮೌನವಾಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಏನಾದರೂ ಮಾತಾಡು ಸಾಕ್ಷಿ, ಅಟ್ಲೀಸ್ಟ್ ಜಗಳ ಆಡು, ಪರವಾಗಿಲ್ಲ. ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗಲ್ಲ, ನನ್ನ ಕಾಳಜಿ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಮೌನವಾಗೇ ಇದ್ದೀನಿ. ನನ್ನ ಮೌನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಆಗಿರ್ಬೋದು, ಪ್ರಶ್ನೆನೂ ಆಗಿರ್ಬೋದು. ಇದಿನ್ನೂ ಪ್ರಾರಂಭ ಅಷ್ಟೇ, ಅಂತ್ಯ ಇನ್ನೂ ಘೋರವಾಗಿರುತ್ತೆ. ಸಾಕ್ಷಿ, ಒಂದು ಲೋಟ ಕಾಫಿ ಕೊಡು. ನಿನ್ನೆ ಕೇಳಿದ್ದು ಕಾಫಿ ಕೊಡು ಅಂತ. ಕಾಫಿ ಕೊಡೋಲ್ವಾ? ಏನಾಗಿದೆ ನಿಂಗೆ?
ನನಗೇನೂ ಆಗಿಲ್ಲ, ಆಗಿರೋದೆಲ್ಲ ನಿಮಗೆ. ಮೊದಲಿನ ಹಾಗಿಲ್ಲ ನೀವು. ಮದುವೆ ಆದ್ಮೇಲೆ ತುಂಬ ಬದಲಾಗಿದ್ದೀರಾ. ನಾನೆಲ್ಲ ಬದಲಾಗಿರೋದು ನೀನು ನೋಡೋ ದೃಷ್ಟಿ. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಟ್ಟಿರ್ತೀಯ ನನ್ನ ಮೇಲೆ. ಸಾಕ್ಷಿ, ಇದು ಸಣ್ಣ ವಿಷಯನಾ? ನಿಮಗಿದು ಸಣ್ಣ ವಿಷಯ ಆಗಿರ್ಬೋದು, ನನಗಲ್ಲ. ಏನು ಅಂಥದ್ದು ಏನು ಮಾಡಿದ್ದೀನಿ ನಾನು? ಸುಮ್ಮನೆ ಬೆಳಿಗ್ಗೆ ವಾದ ಮಾಡಬೇಡ ಸಾಕ್ಷಿ. ನಿಮ್ಮನ್ನ ನಂಬಿ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನನ್ನ ಅಣ್ಣ ತಮ್ಮ ಇಬ್ರು ಸಾರಿ ಹೇಳಿದ್ರು ನಿಮ್ಮನ್ನ ಮದುವೆ ಆಗ್ಬೇಡ ಅಂತ. ಆದ್ರೆ ಅವ್ರ ಮಾತೆಲ್ಲ ಧಿಕ್ಕರಿಸಿ ಬಂದು ನಿಮ್ಮನ್ನ ಮದುವೆ ಆಗಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಕೊಡ್ತಾ ಇದ್ದೀರಾ. ನಂಬಿ ಮೋಸ ಹೋದೆ ನಾನು.